ಎಷ್ಟು ದಿನದಲ್ಲಿ ಆಗುತ್ತಿದ್ದು? ಇಲ್ಲ ಇವತ್ತೇ ಆಗ್ಬಿಡುತ್ತೆ. ಇವತ್ತು ಮತ್ತೆ ಅದೇ SBIಗೆ ಕ್ರೆಡಿಟ್ ಕಾರ್ಡ್ ವರ್ಕ್ ಆಗಿಲ್ಲ, ಇನ್ನು ಫಿನಿಶ್ ಆಗಿಲ್ಲ. ಮತ್ತೆ SBI ಬ್ಯಾಂಕ್ ಬಂದ್ರೆ ಬಂದಿದ್ ಕೆಲ್ಸ ಆಗ್ಲಿಲ್ಲ, ಅದಕ್ಕೆ ಅಲ್ರಪ್ಪ ನೋಡೋಣ ಒಳಗಡೆ ಹೋಗಿ ಏನ್ ಹೇಳ್ತಾರೆ. ಇವತ್ತು ಮ್ಯಾಟ್ರ್ ಏನಂದ್ರೆ SBIದು ನಮ್ದು ಪ್ರಾಬ್ಲಮ್ ಅಲ್ಲ ಅಂತ ನಾನೇನ್ ಅನ್ಕೊಂಡೆ. ನನ್ನ ಆಧಾರು ನನ್ ಪ್ಯಾನು ಸಮಥಿಂಗ್ ಮಿಸ್ಟೇಕ್ ಅನ್ಕೊಂಡೆ. ಇವತ್ತೇನ್ ಹೇಳ್ತಾವ್ರೆ ಆ ಮೇಡಮ್, ನಮ್ದು ಪ್ರಾಬ್ಲಮೇ ಇಲ್ಲ, ನಿಮ್ದು ಪ್ರಾಬ್ಲಮ್ ಬಂದು ಅವ್ರ ಆಪ್ ಇಂದ ಇರೋದಂತೆ. ಏನ್ ಆಪ್ ಅವ್ರು ಯೂಸ್ ಮಾಡೋದು? ಯೋನೋ ಆಪ್ SBI ಆಪ್. ಅದ್ರಿಂದ ಬಂದ್ಬಿಟ್ಟು ಅವ್ರೇನು ಸಮಥಿಂಗ್ ಅಪ್ಡೇಟ್ ಗೆ ಡಿಲೇ ಆಗಿರೋದ್ರಿಂದ ಮತ್ತೆ 30 days ವೇಟಿಂಗ್ ಇರ್ಬೇಕಂತೆ, ಆಮೇಲೆ ಅದು ಆಗುತ್ತೆ ಅಂತೆ. ಅದನ್ನು ಮತ್ತೆ ಅಪ್ಲೈ ಮಾಡೋದು, ಮತ್ತೆ ಅಪ್ಲೈ ಮಾಡೋ ಟೈಮಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಮತ್ತೆ ಡಮಾರು. ಒಂದ್ ತಿಂಗ್ಳು ಆಗತ್ತಂತ ಇದಕ್ಕೆ. ನಿಜ ನಂಗೆ ಬೋರ್ ಆಗ್ಬಿಟ್ಟೈತೆ ಇವಾಗ. ಸೊ ನಾನ್ ಬೇರೆ ಬ್ಯಾಂಕ್ ಅಲ್ಲಿ ಟ್ರೈ ಮಾಡಿ ನೋಡ್ತೀನಿ ಕ್ರೆಡಿಟ್ ಕಾರ್ಡ್ಗೆ. ಬಿಕಾಸ್ SBI ಬಂದ್ಬಿಟ್ಟು ಯಾಕೋ ಸಿಕ್ಕಾಪಟ್ಟೆ ಮಕ್ಕರ್ ಆಗ್ತೈತೆ. ನಾನು ಯಾವತ್ತು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿಲ್ಲ, ಇದೇ ಫಸ್ಟ್ ನಂದು. ನನ್ ಬ್ಯಾಂಕು SBI ಅವರೇ ವರ್ಕ್ ಮಾಡ್ತಲ್ಲ ಸರಿಯಾಗಿ ಅಂದ್ರೆ ಇನ್ನು ಬೇರೆ ಬ್ಯಾಂಕ್ ನೋಡೋದು ವಾಸಿ. ಏನಂತೀಯ? ಇವಾಗ ಮತ್ತೆ ಸರ್ದು RC ಕಲೆಕ್ಟ್ ಮಾಡಕ್ ಹೋಗ್ಬೇಕು. RCಗೆ ಬಂದ್ಬಿಟ್ಟು ಅಂಜನಾಪುರ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಏನಾದ್ರೂ ಒಂದು ಯೋಚನೆ ಮಾಡೋಣ, ಅಲ್ಲೇನಾಗುತ್ತೆ ನೋಡೋಣ. ಇವಾಗ ಹೋಗ್ತಾ ಇರೋದು ನಾವು ಪವನ್ ಅವ್ರ ಬ್ಯಾಂಕ್ಗೆ. ಇನ್ ಕೇಸ್ ಏನಾದ್ರೂ ಅಲ್ಲಿ ಕ್ರೆಡಿಟ್ ಕಾರ್ಡ್ ಕೊಡ್ಬಿಟ್ರೆ ಮಸ್ತ್ ಆಗಿರುತ್ತೆ ಅನ್ಬಿಟ್ಟು. ಏನಂತೀಯ ಪವನ್? ಅಲ್ಲ ಆಗತ್ತೆ, ಆಗ್ಬೇಕು. ಯಾಕಂದ್ರೆ ತುಂಬಾ ದಿನದಿಂದ ಆಟ ಆಡ್ತಿರ್ತೀವಿ ಕ್ರೆಡಿಟ್ ಕಾರ್ಡ್. ಓಕೆ, ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ಲ? ಹೌದು, ನನ್ಗೂ ಹಂಗೆ ಅನ್ಸ್ತೈತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು ಅಂತ. ಬಟ್ ನನ್ ಕೆಲ್ಸಕ್ಕೆ ಬಂದಿರ್ಲಿಲ್ಲ ಅಲ್ವಾ, ಸೊ ಐ ಹ್ಯಾವ್ ನೋ ಐಡಿಯಾ ಆಚೆ ಹೆಂಗ್ ಹೋಗ್ತೈತೆ ಅನ್ಬಿಟ್ಟು. ಬಟ್ ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಪವನ್ ಅವ್ರ ಬ್ಯಾಂಕ್ಗೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗ್ತಾ ಇರೋದು. ಹೌದು, ಅಲ್ಲಿ ಮುಂಚೆ ಕ್ರೆಡಿಟ್ ಕಾರ್ಡ್ಗೆ ನಾನು ಕೇಳಿದಾಗ, ಅದು ಪ್ರೊಸೆಸ್ ಅಂತ ಕೇಳಿದಾಗ, ಸದ್ಯಕ್ಕೆ ಕ್ರೆಡಿಟ್ ಕಾರ್ಡ್ ಎಲ್ಲ ಸ್ಟಾಪ್ ಆಗೈತೆ, ಪಂಚ್ ಆಗೋದು ನೆಕ್ಸ್ಟ್ 15 days ಆದ್ಮೇಲೆ ಆಗತ್ತೆ ಅಂತ ಅಂದಿದ್ರು. ನಾವು 15 days ಏನೋ 3 months ಗ್ಯಾಪ್ ಆಯ್ತು ಏನೋ. ಸೊ ಇವಾಗ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಾಗಿತ್ತು. ಅಲ್ಲಿ ಹಳೆ ಮೊಬೈಲ್ ನಂಬರ್ ಏನಾಯ್ತು ಅಂದ್ರೆ ಅದು ಫೋನ್ ಕಳ್ದೋಗಿತ್ತು. ಸೊ ಹೊಸ ಸಿಮ್ ಇಸ್ಕೊಂಡೆ, ಆ ಸಿಮ್ ನಂಬರ್ ಅಪ್ಡೇಟ್ ಮಾಡ್ಬೇಕು ಬ್ಯಾಂಕಿಗೆ ಈಗ. ಅಷ್ಟೇ ಕಣ. ಸರಿ ಓಕೆ, ಲೆಟ್ಸ್ ಸಿ, ಅಲ್ಲಿ ಹೋಗಿ ನೋಡೋಣ ಅಲ್ಲೇನಾಗುತ್ತೆ ಕತೆ. ಪವನ್ ಇದ್ದಿನ ಬ್ಯಾಂಕಾ? ಹೌದು, ಸೆಂಟ್ರಲ್ ಬ್ಯಾಂಕ್. ಹಿಂಗ ನಾನ್ ದೊಡ್ಡದಿರುತ್ತೆ ಅನ್ಕೊಂಡೆ ಪವನ್. ನೋಡ್ ಹೆಂಗಿದೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೆನಾ? ಏನ್ ಮಾಡ್ತಾರೆ ಅವರು? ಫೋನ್ ನಂಬರ್ ಅಪ್ಡೇಟ್ ಮಾಡಕ್ಕೆ ಬ್ಯಾಂಕ್ಗೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ, ಸೊ ಫಿಲ್ ಮಾಡ್ತಾ ಇದ್ದಾರೆ. ಎಷ್ಟ್ ದಿನದಲ್ಲಿ ಆಗುತ್ತಿದ್ದು? ಇಲ್ಲ ಇವತ್ತೇ ಆಗ್ಬಿಡತ್ತೆ. ಹೌದಾ? ಇವತ್ತೇ ಅಪ್ಡೇಟ್ ಎಲ್ಲ ಮಾಡೋದು. ಓಕೆ, ಈ ಫಾರ್ಮ್ ಫಿಲ್ ಮಾಡಿ ಒಂದು ಆಧಾರ್ ಜೆರಾಕ್ಸ್ ಸಬ್ಮಿಟ್ ಮಾಡ್ಬೇಕು. ಹೌದು, ಇವನ್ ಕೆಲ್ಸ ಆಗ್ತೈತೆ. ಹಂಗೆ ಕ್ರೆಡಿಟ್ ಕಾರ್ಡ್ ಕೇಳು, ಮರಿಬೇಡ. ಖಂಡಿತ ಕೇಳ್ಬೇಕಾದ್ರೆ ನೀಡೆಡ್ ಇವಾಗ ನಮ್ಗೆ. SBI ತುಂಬಾ ಮಕ್ಕಳು ಮಾಡ್ತೈತೆ, ನಾನು ಇರಿಟೇಟ್ ಆಗ್ತಾ ಇದ್ದೀನಿ SBI ಇಂದ. ಸ್ಯಾಟಿಸ್ಫೈ ಇಲ್ಲ ನಾನು. ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿನ್ ಬ್ಯಾಂಕ್ ಅಕೌಂಟೇ ಬೇರೆ ಬ್ಯಾಂಕ್ ಅಲ್ಲಿ ಮಾಡಿಸ್ಕೊ ಅಕೌಂಟ್. ಸೊ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ನಿಂಗೆ ಟ್ರಾನ್ಸಾಕ್ಷನ್ಸ್ಗೂ ಅವಾಗ ಅದು ಸರ್ವರ್ ಡೌನ್ ಅದು ಇದು ಅಂತ ತುಂಬಾ ಇಶ್ಯೂಸ್ ಬರ್ತೈತೆ SBI ಕಡೆಯಿಂದ. ಸೊ ಐ ಸಜೆಸ್ಟ್ ಯು ಟು ಚೇಂಜ್ ಯುವರ್ ಬ್ಯಾಂಕ್. I'll try. I'll think about that. What do you say? ಪವನ್ ಅವ್ರದ್ದು ಕೆಲಸ ಮುಗಿತಾ? ಮುಗೀತು, ಅಪ್ಡೇಟ್ ಆಗತ್ತೆ. ಫೋನ್ ನಂಬರ್ ಯಾವಾಗಂತ? ಸಾಯಂಕಾಲ ಅಷ್ಟಲ್ಲಿ ಅಪ್ಡೇಟ್ ಆಗುತ್ತೆ.
ಸೊ ಇವಾಗ ತಿಂಡಿ ತಿನ್ನಕ್ ಹೋಗೋಣ ಅಪ್ಪ. ನನ್ಗಂತೂ ಆಗ್ತಲ್ಲ, ಹಶು ಸಿಕ್ಕಾಪಟ್ಟೆ. ಫಸ್ಟ್ ತಿಂಡಿ ಮುಗ್ಸೋಣ, ಆಮೇಲೆ ನಾವು ಅಂಜನಾಪುರಗ್ ಹೋಗ್ಬೇಕು, RC ಕಲೆಕ್ಟ್ ಮಾಡ್ಬೇಕು. ಕ್ರೆಡಿಟ್ ಕಾರ್ಡ್ದು ಏನು ಅಪ್ಡೇಟ್ ಇಲ್ಲ, ಇಲ್ಲೂ 15 days ಇಂದ ವರ್ಕ್ ಆಗ್ತಲ್ಲ ಅಂತೆ. ಸೊ ಕ್ರೆಡಿಟ್ ಕಾರ್ಡ್ ಇವ್ರು ಕೊಡಲ್ಲ ಅಂತೆ ಗುರು. ತಿಂಡಿ ಮಾಡಕ್ಕೆ ಹೋಟೆಲ್ ಬಂದಿದ್ದೀವಿ. ಪವನ್ ಅಲ್ಲಿ ಆರ್ಡರ್ ಕೊಟ್ಟು ತಗೊಂಡ್ ಬರಕ್ ಹೋಗಿದ್ದಾನೆ. ಅವನ್ ಬ್ಯಾಂಕ್ ಕೆಲ್ಸ ಮುಗೀತು, ನಂದು ಒಬ್ಬಿಸಿ ಕ್ರೆಡಿಟ್ ಕಾರ್ಡ್ ಮುಗ್ದಿಲ್ಲ. ನೆಕ್ಸ್ಟ್ ಅಂಜನಾಪುರಕ್ಕೆ ಹೋಗ್ತೀವಿ, RC ಅವನು ಕಲೆಕ್ಟ್ ಮಾಡ್ಬೇಕು ಅಲ್ಲಿ. ಆಮೇಲೆ ಬ್ಯಾಕ್ ಟು ವರ್ಕ್ ಅಂತ ನಾನ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಪವನ್ ಅವ್ರದ್ದು ವೀಕ್ ಆಫ್, ಅವ್ನು ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾನೆ. ಬಟ್ ನಾನು ಒಬ್ಬಿಯಸ್ಲಿ ಸ್ಟಾರ್ಟ್ ಮಾಡ್ಬೇಕು. ನನ್ ಪವನ್ ಅವ್ರು ಬಂದ್ರು ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂಡೆ ತಿಂಡಿ ಮಾಡಿರ್ಲಿಲ್ಲ, ಸಿಕ್ಕಾಪಟ್ಟೆ ಹಶು ಆಗೋಯ್ತು. 2 ಜಾಗಕ್ಕೆ ಹೋಗಿದ್ವಿ, ಬಟ್ ಆಬ್ವಿಯಸ್ಲಿ ಅಲ್ಲಿ ತಿಂಡಿ ಸಿಕ್ಕಿಲ್ಲ, ರೆಡಿ ಆಗಿಲ್ಲ ಅಂತ ಅಂದ್ರು. ನೀವು ಆಲ್ರೆಡಿ ಇನ್ನೇನ್ ಮಾಡೋದು, ನೀವು Introduction ಬರ್ತಾ ಇದ್ದೀರಾ? ಇಲ್ಲ, ತಿಂಡಿ video. ತಿಂಡಿ ಬಂದೆ 2 ನಿಮಿಷ ನಾನು ಟೇಸ್ಟ್. ಪವನ್ ಬಂದ್ಬಿಟ್ಟು ಪೂರಿ ತಗೊಂಡ್ರು, ನಾನ್ ಕರ್ಡ್ ರೈಸ್ ಬಜ್ಜಿ ತಗೊಂಡೆ. ಏನಕ್ಕೆ ಪೂರಿ? ತುಂಬಾ ದಿನ ಆಯ್ತಂತನಾ? ತುಂಬಾ ದಿನ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ಲಿ ಪ್ರಣಾಯ ಚೆನ್ನಾಗ್ ಕಾಣಿಸ್ತಾ ಇದೀನಿ ಇವತ್ತು. ಫುಲ್ ಕರೆಕ್ಟ್ ಪರ್ಫೆಕ್ಟ್ ಆಗಿ ಕುತ್ಕೊಂಡೆ ಇದು. ಹಂಗೇನು ಇಲ್ಲ, ಆಂಗಲ್ ಚೆಕ್ ಮಾಡ್ದೆ. ನೀನ್ ಬರಕ್ ಮುಂಚೆ ಆ ಕಡೆ ಕತ್ತಿ ಕಾಣಿಸ್ತು, ಈ ಕಡೆ ಬೆಳಕ್ ಕಾಣಿಸ್ತು ಫೇಸ್ ಮೇಲೆ. ಒಳ್ಳೆ ಕೆಲ್ಸ ಮಾಡಿದೀನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚೆನ್ನಾಗೈತೆ ಕರ್ಡ್ ರೈಸ್. ಟ್ರೈ ಮಾಡು. ಹಾ ಟ್ರೈ ಮಾಡಿ. ಯಾಕೋ ತುಂಬಾ ದಿನ ಆಗಿತ್ತು ಕರ್ಡ್ ರೈಸ್ ತಿನ್ಬೇಕನ್ನಿಸ್ತು ನನ್ಗೆ. ಚೆನ್ನಾಗಿದೆ ಆಕ್ಚುಲಿ, ಟ್ರೈ ಮಾಡಿ. ಚೆನ್ನಾಗಿದೆಯಲ್ಲ? ಏನಾದ್ರು ಹೇಳು. ಏನ್ ಹೇಳೋದು, ತಿನ್ನೋಣ. ಒಂದು ಹೊಟ್ಟೆ ಹಸಿತಿದೆ ಅಷ್ಟೇ ಅಂತೀರಾ? ಅಷ್ಟೇ. ದೋಸೆ ಕೇಳಿದ್ವಿ, ದೋಸೆ ಕ್ಲೋಸ್ ಅಂತೆ. ಅಂದ್ರೆ ಬೆಳಗ್ಗೆಯಿಂದ 11 ಗಂಟೆ ಗಂಟ ಕ್ಲೋಸ್ ಏನೋ. ಪವನ್ ದೋಸೆ ಇಷ್ಟನಾ? ಪವನ್ ಬಂದ್ರು, ಕಾಫೆ ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಕಾಫಿ ಸ್ಟ್ರಾಂಗ್ ಕಾಫಿ ಅಂತೆ ಗುರು. ಆಮೇಲೆ ಮೇಡಮ್ ಸಮಾಚಾರ? ಹಾ ಹೇಳಿ ಸರ್. ಆರಾಮಾಗಿದೆ ಊಟ ತಿಂಡಿ ಮಾಡಾದ್ಮೇಲೆ. ನಿದ್ದೆ ಬರ್ತೈತಾ? ಬರ್ತೈತೆ. ಈ ವೆದರ್ಗೆ ನಿದ್ದೆ ಬರ್ತೈತೆ. ವೆದರ್ ಚೆನ್ನಾಗಿದೆ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಬಟ್ ಅಂಜನಾಪುರ ಹೋಗ್ಬೇಕು, ಹೋಗಿ ಆಚೆ ಅದು ಮುಗಿಸ್ಕೊಂಡ್ ಬಂದ್ಬಿಡೋಣ. ಅದು ಒಂದ್ ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತೆ RC ಕಲೆಕ್ಟ್ ಮಾಡೋದು. ಹೌದು. ಜಯನಗರ್ ಇಂದ ಶಿಫ್ಟ್ ಆಗಿರೋದೇ ದೊಡ್ಡ ಮ್ಯಾಟರ್ ಆಗ್ಬಿಟ್ಟೈತಿ ಇವಾಗ ನನ್ಗೆ. ಹೆಂಗೆ ಶಿಫ್ಟ್ ಮಾಡಿದ್ರು ಅವರು ಅಂತ. ಕೋರಮಂಗಲ ಇದ್ದಿದ್ದು, ಕೋರಮಂಗಲ RTO ಆಫೀಸು HSR ಶಿಫ್ಟ್ ಆಗಿದೆ. ಹೌದಾ? ಹಾ, ಮಾಡ್ತಾ ಇರ್ತಾರೆ ಇವರು. ಇವಾಗ ಅಂಜನಾಪುರ ಮ್ಯಾಪ್ ಅಲ್ಲಿ ಹಾಕ್ ನೋಡಿ ಎಷ್ಟು ಕಿಲೋಮೀಟರ್ ಇಲ್ಲಿಂದ. ಕಾಫಿ ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ. ಅಂಕಲ್ ಯಾರೋ ಮಾಡಿರೋರು ಸ್ವೀಟ್ ಅನ್ಸುತ್ತೆ, ಸಿಕ್ಕಾಪಟ್ಟೆ ಸ್ವೀಟ್ ಮಾಡಾಕ್ಬಿಟ್ರು. ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಕಾಫಿನಾ ಇಷ್ಟೊಂದು ಸ್ವೀಟ್? ಇಷ್ಟ ಇಲ್ಲ. ಅದೇ ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು, ನಂಗ ಹಂಗೆ ಇಷ್ಟಪ್ಪ. ಸ್ವೀಟ್ ತಿನ್ನೋಣ ಬಿಡು, ಸ್ವೀಟ್ಗೆ ಕಾಫಿಯಲ್ಲಿ ಸ್ವೀಟ್. ಯಾವಾಗಾದ್ರೂ ಒಂದ್ಸತಿ ಕಾಫಿ ಇದೆ ಚೆನ್ನಾಗಿರುತ್ತೆ, ದಿನ ಚೆನ್ನಾಗಿದ್ರೆ ಓಕೆ. ಇನ್ನೇನ್ರಿ సమాచార? చెప్పాలి మేడం. ఏం లేదు పవన్ గారు.
పవన్ గారు ಹ್ಮ್ ನಿಮ್ಗೆ ಮ್ಯಾನರ್ಸ್ ಇಲ್ಲ ಪವನ್ గారు ವೈ ಯು ಯೂಸಿಂಗ್ ಫೋನ್ One eternity later. ನಾವು ಇವಾಗ ಹೋಗ್ತಾ ಇರೋದು ಅಂಜನಾಪುರಗೆ ಅಂಜನಾಪುರ ಹಾಕಿದ್ರೆ ಜಯನಗರ್ ಅಂತ ಬರ್ತಾ ಇದೆ ಗುರು ಗೂಗಲ್ ಅಲ್ಲಿ ಗೂಗಲ್ ವೇಸ್ಟ್ ಅಥವಾ ನಾವು ವೇಸ್ಟ್ ಆಗ್ಬಿಟ್ಟಿದೀವ ಏನು ಕ್ಲಾರಿಟಿ ಇಲ್ಲ ಬಟ್ ಹೋಗಿ ವಾಪಸ್ ನೋಡ್ತಾ ಇದೀವಿ ಇನ್ ಕೇಸ್ ಆ ಅಂಕಲ್ ನಮಗ್ ಹೇಳಿದ್ರಲ್ವಾ ಅಂಜನಾಪುರ ಅನ್ಬಿಟ್ಟು ಅವ್ರೇನಾದ್ರೂ ಮಕ್ಕರ್ ಮಾಡ್ಬಿಟ್ರು ಅಂತ ಡೌಟ್ ಆಗ್ತೈತ್ ನಮ್ಗೆ ತಾನೇ ಅವ್ರನ್ನ ಕೇಳ್ಬೇಕು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವ್ರು ಯಾರು ಅಂಗಡಿ ಅವರು ಕೇಳಿದಿಕ್ಕೆ ಅಂಕಲ್ ಹೋಗಿ ಒಂದ್ಸತಿ ಚೆಕ್ ಮಾಡೋಣ ಇನ್ ಕೇಸ್ ಅವ್ರ ಏನಾದ್ರು ಮಕ್ಕರ್ ಮಾಡಿದ್ರೆ ನಮ್ದು ಇವತ್ತು ಆರ್ಸಿದು ಕೆಲ್ಸ ಆಗ್ಬಿಡುತ್ತೆ ಬಟ್ ಕ್ರೆಡಿಟ್ ಕಾರ್ಡ್ ಪೆಂಡಿಂಗ್ ಆಗ್ಬಿಡುತ್ತೆ ಗುರು ನಿಮ್ಗೆ ಮೇಲ್ ಬಂತಲ್ಲ ವಾಟ್ಸಪ್ಗೆ ಕಾಮೆಂಟ್ ಕರೆಕ್ಟ್ RC ಕಾರ್ಡ್ ಅಂತ ಒಂದು ಲೊಕೇಶನ್ ಮೆನ್ಷನ್ ಮಾಡಿರ್ತಾರೆ ಜಯನಗರ ಏನಂತ ಇಲ್ಲಂತ ಹಾಕಿದ್ರೆ ಅದು ಹಂಗೆ ಇರಲ್ಲ ಪವನ್ ಅವ್ರೆ ಅದು 0105 ಅಂತ ಇರುತ್ತೆ ನಾವು ಗಾಡಿ ಬುಕ್ ಮಾಡ್ತೀವಲ್ವಾ ಹ್ಮ್ ಎಲ್ಲೊಂದು ಸೆಲೆಕ್ಟ್ ಅಲ್ವಾ 05 ಅಲ್ವಾ ಹಾ 05 ಜಯನಗರ್ 01 ಇಡ್ತಾ ಇದ್ದಿದ್ರೆ ನೀನ್ HSR ಹೋಗ್ಬೇಕಾಗಿತ್ತು ಸೊ ಅದ್ರಲ್ಲಿ ಬಂದ್ಬಿಟ್ಟು ನಿನಗೆ ಮೆನ್ಷನ್ ಆಗಿರಲ್ಲ ಯಾವ ಏರಿಯಾ ಅನ್ಬಿಟ್ಟು 05 ಜಯನಗರ್ ಹೋಗಿ ಸೇರೋದು ಸೊ ಜಯನಗರ್ಗೆ ನಾವು ಹೋಗಿ ಕಲೆಕ್ಟ್ ಮಾಡ್ಬೇಕಾಗಿರೋದು ಓಕೆ ಓಕೆ ಅದು ಮೆನ್ಷನ್ ಆಗಿರುತ್ತೆ ಅಷ್ಟೇ ಮೀನ್ಸ್ ಅದ್ ಮೆಸೇಜ್ ಬಂದಿರುತ್ತೆ RC ಕಾರ್ಡ್ ಬಂದಿದ್ರೆ ಹೋಗಿ ಕಲೆಕ್ಟ್ ಮಾಡಿ ಅಂತ ಓಕೆ ಅರ್ಥ ಆಯ್ತು ಆಧಾರ್ ಒಂದು ಪ್ರಿಂಟ್ ಔಟ್ ತೆಗಿಬೇಕು ಆಧಾರ್ ಜೆರಾಕ್ಸ್ ಕೊಡ್ಬೇಕಲ್ಲಿ ಅದಾರ ಯಾರ್ದನಿಂದ ಮೇಡಮ್ ಮೇಲೆ ತಾನೇ ಇರೋದು ಸಪುರ ಮೇಡಮ್ ಮೇಲೆ ನಾನೇನು ಕಟ್ಟುತ್ತಲ್ಲ ಅವನೇ ಕಟ್ಕೊಂತವ್ನೆ ಪಾಪ EMI ನಾನು ಮಾಡಿದೀನಿ ಅಷ್ಟೇ ಅಕೌಂಟ್ ನನ್ನ ಅಕೌಂಟ್ ಇಂದ EMI ಡಿಡಕ್ಷನ್ ಆಗುತ್ತೆ ಅಷ್ಟೇ ಆಯ್ತಾ ಹೌದು. ಕಷ್ಟಪಟ್ಟು ಹುಡ್ಗ ಇಷ್ಟಪಟ್ಟು ಕಷ್ಟಪಟ್ಟು ತಗೊಂಡಿದ್ದಾನೆ ಬುಲೆಟ್ ಹೋಗಿ 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 ಧುಮ್ಮ ಚಾಲೆ ಫೈನಲ್ ಆಗಿ ಅಂಜನಾ ಆಫೀಸ್ ಬಂದ್ವಿ ಗುರು ಅಂಜನಾಪುರ ತಾಳಿ ತೋರಿಸ್ತೀನಿ ಯಾರಾದ್ರೂ ಜಯನಗರ್ ಆಟಿಯೋ ಅನ್ಕೊಂಡ್ರೆ ದಯವಿಟ್ಟು ಅನ್ಕೋಬೇಡಿ ಅಂಜನಾಪುರ ಆಟಿಯೋಗೆ ಬನ್ನಿ ಶಿಫ್ಟ್ ಆಗಿದೆ ಜಯನಗರಿಂದ ಅಂಜನಾಪುರಗೆ ಶಿಫ್ಟ್ ಆಗಿದೆ ಯಾರ್ಯಾರು ಹೊಸ ಬೈಕ್ ಅಥವಾ ಏನಾದ್ರು ತಗೊಂಡಿದೀರಾ ಅವರು ಜಯನಗರ್ ಆಟಿಯೋ ಅಂತ ಸೆಲೆಕ್ಟ್ ಮಾಡಿದೀರಾ ಜಯನಗರಿಂದ ಆಟಿಯೋ ಆಫೀಸು ಅಂಜನಾಪುರಕ್ಕೆ ಶಿಫ್ಟ್ ಆಗಿದೆ ಸೊ ಅಲ್ಲೇ ಬನ್ನಿ ಬೈ ಮಿಸ್ಟೇಕು ಜಯನಗರ ಹೋಗ್ಬಿಡ್ಬೇಡಿ ಒದಾಡ್ಬೇಕು ಸೀದಾ ಅಂಜನಾಪುರಕ್ಕೆ ಬಂದು ನಿಮ್ಮ ಆಟಿಯೋ ಏನೇನಿದೆ ಕಲೆಕ್ಟ್ ಮಾಡಿ RC ಎಲ್ಲ ಅಲ್ವಾ ಹೌದು